ಕಾರ್ಯಕರ್ತರ ಪರೇಡು ಅಂತಿಮವಾಗಿ ಆ ದಿನ ಬಂದ್ಬಿಟ್ಟಿದೆ. ವಾಟ್ ಯುವರ್ ರಿಯಾಕ್ಷನ್ಸ್? ಈಗ ಪೆರೇಡ್ ಅಂತೇನಿಲ್ಲ, ಶಾಸಕ ಮಿತ್ರರು ಆಗಿಂದಾಗೆ ಸೇರ್ತಿದ್ದೋ ಅದು ಬೇರೆ ರೀತಿ ಬಿಂಬದ ಆಗಿತ್ತು. ಬಟ್ ಇವತ್ತು ಏನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ವಿದ್ಯಾರ್ಥಿ ಜೀವನದಿಂದ 45 ವರ್ಷಗಳ ಕಾಲ ಭಾಳಷ್ಟು ಪ್ರಾಮಾಣಿಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಒತ್ತಡಗಳು ಬಂದರೂ ಕೂಡ ಅವ್ರು ಯಾವುದಕ್ಕೂ ಹೆದರದೆ ಮಣಿದೇನೆ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಏನಾದರೂ ನಾನು ಸೇವೆ ಮಾಡಬೇಕು ಅನ್ನುವಂಥ ಹಠ ತೊಟ್ಟು ಪಕ್ಷದಲ್ಲಿ ಇವತ್ತು ಈ ಇಂದಿನವರೆಗೂ ಉಪಮುಖ್ಯಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಹಲವಾರು ಇಲಾಖೆಗಳನ್ನ ನಿರ್ವಹಿಸಿ ಇವತ್ತು ಮುಖ್ಯಮಂತ್ರಿ ಆಗಿ ಆಯ್ಕೆಯಾಗಿದ್ದಾರೆ. ನಾನು ತುಂಬ ಹೃದಯದಿಂದ ವೈಯಕ್ತಿಕವಾಗಿ ಮತ್ತು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಏನು ಹಿಂದೆ 23ರಲ್ಲಿ ಸಿದ್ದರಾಮಯ್ಯನವರು ಅವರು ಎಲ್ಲ ಸೇರಿ ಭಾಳಷ್ಟು ದೊಡ್ಡ ನಂಬರು ಆಯ್ಕೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದರು. ಮುಂದಿನ ಬಾರಿನೂ ಕೂಡ ನಾವೇನು 136 23ರಲ್ಲಿ ಗೆದ್ದಿದ್ದೋ ಆ ನಂಬರ್ನ ಮೀರಿ ಇನ್ನೂ ಹೆಚ್ಚು ಅಧಿಕ ಸೀಟನ್ನು ನಾವು ಗೆಲ್ಲಲಿಕ್ಕೆ ಎಲ್ಲರೂ ಕೂಡ ಸಾಮೂಹಿಕವಾಗಿ ಅವರು ನಾಯಕತ್ವ ಇರ್ಬೋದು, ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು ಹೆಚ್ಚು ಸ್ಥಾನವನ್ನು 150ರ ಗಡಿ ತಲುಪ್ತೀವಿ ಅಂತ ನಮಗೆ. ಜಿಲ್ಲೆಗೆ ಸಚಿವರು ಎಲ್ಲ ಸಚಿವರನ್ನ ಈಗ ರಾಜಭವನಕ್ಕೆ ಹೋಗಿ ಸಲ್ಲಿಕೆ ಆದ ನಂತರ ಎಲ್ಲ ವರಿಷ್ಠರು ಕೂಡ ಇನ್ಚಾರ್ಜು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲ ಚರ್ಚಿಸಿ ಮೇಲೆ ಹೈಕಮಾಂಡು ಮಾನ್ಯ ಖರ್ಗೆಜಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ವಿಷಯನ ತಿಳಿಸಿ ಅವ್ರದ್ದು ಸಮ್ಮತಿ ಪಡೆದುಕೊಂಡು ಅನೌನ್ಸ್ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.